ನಮಸ್ಕಾರ ವೀಕ್ಷಕರೇ. ರಾಜ್ಯ ಬಿಜೆಪಿಗೆ ನೂರಾರು ಗೊಂದಲ. ಕೇವಲ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಡಿಸ್ಟಿಕ್ ಲೆವೆಲಲ್ಲೂ ಸಾಕಷ್ಟು ಸಮಸ್ಯೆಗಳಿದೆ. ಇವ್ರ ಮಾತನ್ನ ಅವ್ರು ಕೇಳಲ್ಲ, ಅವ್ರ ಮಾತನ್ನ ಇವ್ರು ಕೇಳಲ್ಲ. ಒಟ್ಟಾರೆ ಇವ್ರು ಯಾರು ಉದ್ಧಾರ ಆಗಲ್ಲ ಅಂದ್ಕೊಂಡೆ 66 ಸ್ಥಾನಕ್ಕೆ ಇಳಿದೋಯ್ತು. ಅದರಲ್ಲೂ ಬೈ ಎಲೆಕ್ಷನ್ ಒಂದು ಕಳ್ಕೊಂಡ್ರು. ಈಗ ಬಿಜೆಪಿ ಸಂಖ್ಯೆ 65, ಅದರಲ್ಲೂ ಉಚ್ಚಾಟನೆ ಆಗಿರೋರು ಕೂಡ ಇದ್ದಾರೆ. ಹೀಗಾಗಿ ಬಿಜೆಪಿಯ ಭವಿಷ್ಯ 2028ಕ್ಕೆ ಏನು ಅನ್ನೋ ಪ್ರಶ್ನೆಗಳ ನಡುವೆ ಬಂದಿರುವಂಥ 2 ಬೈ ಎಲೆಕ್ಷನಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಪಠಿಸಬೇಕು, ಎಲ್ಲರೂ ಕೂಡ ಸಾಗಬೇಕು ಅಂತ ಹೋಗ್ತಾವ್ರೆ. ಅದಕ್ಕೆ ಉದಾಹರಣೆ ಅನ್ನುವಂತೆ ದಾವಣಗೆರೆ ಬಿಜೆಪಿಯ ಜಿಲ್ಲಾಧ್ಯಕ್ಷರು ರಾಜಶೇಖರ್ ಅವರು ಕಳೆದ 2 ವರ್ಷಗಳಿಂದ ಫುಲ್ ತಟಸ್ಥವಾಗಿಬಿಟ್ಟಿದ್ರು. ಈಗ ಬೈ ಎಲೆಕ್ಷನ್ ಬರ್ತಿದ್ದಂಗೆ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟವ್ರೆ. ಎಷ್ಟರ ಮಟ್ಟಿಗೆ ತಟಸ್ಥರಾಗ್ಬಿಟ್ಟಿದ್ರು ಈ ರಾಜಶೇಖರ್ ಅಂದರೆ, ದಾವಣಗೆರೆಗೆ ಜಿಲ್ಲಾ ಪ್ರವಾಸ ಅಂತ ಕೇಂದ್ರ ಸಚಿವರಾದ ಸೋಮಣ್ಣ ಅವರು ಬಂದರೂ ಕೂಡ GM ಸಿದ್ದೇಶ್ವರ್ ಅವರ ಒಡೆತನದ GMIT ಗೆಸ್ಟ್ ಹೌಸ್ಗೆ ಬರ್ತಾ ಇರಲಿಲ್ಲ. ಸೆಂಟ್ರಲ್ ಮಿನಿಸ್ಟರ್ ಕರೆದ್ರು. ಕಾರಣ GM ಸಿದ್ದೇಶ್ವರ್ ಬಣ ಮತ್ತು ರೇಣುಕಾಚಾರ್ಯ ಬಣದ ನಡುವಿನ ಗೊಂದಲದಲ್ಲಿ ಪಾಪ ಈ ಜಿಲ್ಲಾಧ್ಯಕ್ಷ ರಾಜಶೇಖರ್ ಯಾರ ಕಡೆ ತಲೆ ಕೊಡೋದು ಅಂತ ಸೈಲೆಂಟ್ ಆಗಿಬಿಟ್ಟಿದ್ರು. ತುಂಬ ಅನ್ಯಾಯಗಳು ರಾಜಶೇಖರ್ಗೆ ಕೂಡ ವೈಯಕ್ತಿಕವಾಗಿ ರಾಜಕೀಯ ವಿಚಾರದಲ್ಲಿ ಆಗಿತ್ತು. ಈ ಹಿಂದೆ ದಾವಣಗೆರೆ ಈಗ ಪ್ರೆಸೆಂಟು 2 ವರ್ಷದಿಂದ ವಿಜೇಂದ್ರ ಅವ್ರ ರಾಜ್ಯಾಧ್ಯಕ್ಷರು ಆದಮೇಲೆ ಈ ಮನುಷ್ಯನ ಪಾಪ ಕರ್ಕೊಬಂದು ವಿಜೇಂದ್ರ ಆ್ಯಂಡು ಜಿಲ್ಲಾಧ್ಯಕ್ಷನಾಗಿ ಮಾಡವ್ರೆ. ಹೆಸರಿಗೆ ಮಾತ್ರ, ಮನುಷ್ಯ ಆ್ಯಕ್ಟಿವ್ ಇರಲಿಲ್ಲ. ಈ ಹಿಂದೆ ರಾಜಶೇಖರ್ ಅವರು ನನಗೆ ಗೊತ್ತಿರೋ ಹಂಗೆ ಕಾರ್ಪೊರೇಷನ್ ಚುನಾವಣೆಗೆ ಪಕ್ಷೇತರವಾಗಿ ಏನೋ ನಿಂತುಬಿಟ್ಟು ಸೋತ್ಬಿಟ್ಟಿದ್ರು. ಅದಕ್ಕೆ ಕಾರಣ ಅಲ್ಲಿಯ BJP ಮುಖಂಡ ರವೀಂದ್ರನಾಥ್ ಅವ್ರ ಕಡೆಯವ್ರಿಗೆ ಟಿಕೆಟ್ ಕೊಡ್ಸ್ಕೊಂಡ್ಬಿಟ್ಟಿದ್ರು ಕಾರ್ಪೊರೇಷನ್. ಈ ಮನುಷ್ಯ ಇನ್ನೇನು ಮಾಡೋದು, ನಿಲ್ಲಬೇಕು ಅಂದ್ಕೊಂಡ್ಬಿಟ್ಟಿದ್ದೀನಿ ಅಂತ ಇಂಡಿಪೆಂಡೆಂಟ್ ಆಗಿ ನಿಂತು ಸೋತಿದ್ರು. ಅದಾದಮೇಲೆ ಸೈಲೆಂಟ್ ಆಗಿದ್ದು ಯಪ್ಪನ್ನ ವಿಜೇಂದ್ರ ಅವ್ರ ರಾಜ್ಯಾಧ್ಯಕ್ಷರಾಗಿ ಕೆಲ ತಿಂಗಳುಗಳ ಬಳಿಕ ಜಿಲ್ಲಾಧ್ಯಕ್ಷರಾಗಿ ಮಾಡಿದ್ರು. ಆದರೂ ಏನೂ ಕೆಲಸ ಆಯ್ತಿರಲಿಲ್ಲ. ಕಾರಣ ದಾವಣಗೆರೆಯಲ್ಲಿ ಇವ್ರನ್ನ ಮೀರಿಸುವಂಥ ಜನ ಅವರಪ್ಪ. ಜಿಲ್ಲಾಧ್ಯಕ್ಷರು ಮಾತು ಯಾರಿಗೆ ಬೇಕು? GM ಸಿದ್ದೇಶ್ವರ್ ಅವರು ಮಾತೆತ್ತರು ಕೇಂದ್ರದ ಸಚಿವರಾಗಿದ್ದವರು, ಮೋದಿ ಅಮಿತ್ ಶಾ ಅಂತಾರೆ. ರೇಣುಕಾಚಾರ್ಯ ಅವರು ಮಾತೆತ್ತರು ಯಡಿಯೂರಪ್ಪ ಅಂತಾರೆ. ಇವ್ರು ಏನು ಮಾಡ್ತಾರೆ ಪಾಪ. ಆದರೆ ಈಗ ಒಟ್ಟಾಗಿ ಸಾಗಿ ಚುನಾವಣೆಯನ್ನು ಮಾಡಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ 2 ವರ್ಷದ ಬಳಿಕ ಜಿಲ್ಲಾಧ್ಯಕ್ಷರಾಗಿ 2 ವರ್ಷದ ಬಳಿಕ ದಾವಣಗೆರೆಯ BJP ಜಿಲ್ಲಾಧ್ಯಕ್ಷ ರಾಜಶೇಖರ್ ಅವರು GM ಸಿದ್ದೇಶ್ವರ್ ಅವ್ರನ್ನ ಭೇಟಿಯಾದರು. ಸುದೀರ್ಘ ಚರ್ಚೆ ನಡೀತಾ ಇದೆ. ಭೇಟಿಯಾಗಕ್ಕೆ ಕಾರಣ ಬೇರೆ ಇತ್ತು. BP ಹರೀಶ್ ಅವ್ರದ್ದು ಏನೋ ಒಂದು ಕಾಂಟ್ರವರ್ಸಿ ಆಗಿತ್ತು. ಆ ವಿಚಾರದಲ್ಲಿ ಒಂದಾಗವ್ರೆ. ಆದರೆ ಮೂಲ ಉದ್ದೇಶ ಬೈ ಎಲೆಕ್ಷನ್, ವಿಜೇಂದ್ರ ಅವರ ಆಗನೆ, ಜಗದೀಶ್ ಶೆಟ್ಟರ್ ಅವರ ಸಲಹೆ ಎಲ್ಲವೂ ಒಟ್ಟಾಗಿ ದಾವಣಗೆರೆ ಚುನಾವಣೆಯನ್ನು ಮಾಡಲೇಬೇಕು. ದಾವಣಗೆರೆಯಲ್ಲಿ BJP ಗೆಲ್ಲಕ್ಕಾಗಲ್ವಾ? ದೇವರಾಣೆಗೂ ಕಷ್ಟ. ದಾವಣಗೆರೆ ಸೌತಲ್ಲಿ BJP ಗೆಲ್ಲೋದು ದೇವರಾಣೆಗೂ ಕಷ್ಟ, ಆದರೆ ಅಸಾಧ್ಯ ಅಲ್ಲ. ಯಾಕೆಂದರೆ ದಾವಣಗೆರೆ ಸೌತಲ್ಲಿ BJPಗೆ ತನ್ನದೇ ಆದಂತಹ 50,000ಕ್ಕೆ ಅದಕ್ಕೆ ಮತ ಇದೆ. ನಿಮಗೆ ಲೋಕಸಭೆ ಚುನಾವಣೆ ಅಂತ ಬಂದಾಗ ಮಂಜಪ್ಪ ಅವ್ರು ಅನ್ಕೋತೀನಿ ಲೀಡ್ ಚೆನ್ನಾಗಿ ಕೊಟ್ಟಿದ್ರು. 12,000ಕ್ಕಿಂತ ಅಧಿಕ ಲೀಡ್ ಕೊಟ್ಟಿದ್ರು. 75,000ಕ್ಕಿಂತ ಅಧಿಕ ಓಟ್ ಆಗಿತ್ತು BJPಗೆ ದಾವಣಗೆರೆ ದಕ್ಷಿಣದಲ್ಲಿ. ಆದರೆ ವಿಧಾನಸಭೆಯನ್ನು ಬಂದಾಗ ಕಷ್ಟ, ಅಸಾಧ್ಯವೇನೂ ಅಲ್ಲ. ಹೀಗಾಗಿ ಜಿಲ್ಲಾಧ್ಯಕ್ಷರು ಉತ್ಸಾಹದಿಂದ ಎಲ್ಲವನ್ನ ಸರಿ ಮಾಡ್ಕೊಂಡು ಹೋಗಬೇಕು ಅಂತ ಆ್ಯಕ್ಟಿವ್ ಆಗವ್ರೆ. ಇದು ಎಷ್ಟರ ಮಟ್ಟಿಗೆ ಸಫಲವನ್ನು ತಂದು ಕೊಡುತ್ತೆ. ಅವರು ಮುಂದುವರಿಯೋದು ಮುಖ್ಯ ಅಲ್ಲ, ಅವ್ರಿಗೆ ಸುತ್ತಮುತ್ತ ಇರೋರೆಲ್ಲ ಸಾಥ್ ಕೊಡಬೇಕು. ಹಂಗಾದರೆ ಏನೋ ಒಂದು ಮಾಡ್ಬೋದು. ಈಗ GM ಸಿದ್ದೇಶ್ವರ್ ಅವರ ಬಣ, ರೇಣುಕಾಚಾರ್ಯ ಹರೀಶ್ ಅವರ ಬಣ ಎಲ್ಲರೂ ಒಟ್ಟಾಗ್ತಾರ? ದಾವಣಗೆರೆ ಬೈ ಎಲೆಕ್ಷನ್ ಏನಾಗ್ಬೋದು? ದಾವಣಗೆರೆ ದಕ್ಷಿಣದ ಮತದಾರರು ಹಾಗೆ ದಾವಣಗೆರೆ ಜಿಲ್ಲೆ ಮತದಾರರು ಕಾಮೆಂಟ್ ಮೂಲಕ ತಿಳಿಸಿ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ BJP ಭವಿಷ್ಯ ಏನು ಅಂತ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.